ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವೆಬ್ಸೈಟ್ ನಮ್ಮ ಬಿಸ್ನೆಸ್ ಐಡಿಯಾಸ್ ರಿಲೇಟೆಡ್ ಇರುವಂತಹ ವೆಬ್ಸೈಟ್ ಸ್ನೇಹಿತರೆ. ನಮಸ್ಕಾರ India.com ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಈ ಒಂದು ವೆಬ್ಸೈಟ್ ಸಿಗುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ಎಲ್ಲಾ ರೀತಿಯ ಬಿಸ್ನೆಸ್ ಐಡಿಯಾಸ್ಗಳನ್ನ ಇದರಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಇಲ್ಲಿ ಬಂದು ನೀವು ಜಾಬ್ ಅಪ್ಡೇಟ್ಸ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಅಥವಾ ಜಾಬ್ ಅಪ್ಡೇಟ್ಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಒಂದು ಪೇಜ್ಗೆ ಬರ್ತೀರಾ. ಈ ಒಂದು ಪೇಜ್ ನ ಹೇಗೆ ಸರ್ಚ್ ಮಾಡೋದು ಅಂತಂದ್ರೆ, ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದು ನೋಡಿ, ಜಾಬ್ ವೆಬ್ಸೈಟ್ ಏನು ಇದೆ Namaskara India.com ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಬಂದು ಜಾಬ್ ಅಪ್ಡೇಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಕೂಡ ನೀವು ಡೈರೆಕ್ಟ್ ಆಗಿ ಬರ್ಬೋದು, job.namaskara.india.com ಅಂತ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಜಾಬ್ ಅಪ್ಡೇಟ್ಸ್ ಗಳನ್ನ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಇವತ್ತು ಬಂದು ನಿಮಗೆ UPSC ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ನೋಡಿ, UPSC ಇಂಜಿನಿಯರಿಂಗ್ ಸರ್ವಿಸಸ್ ಎಕ್ಸಾಮ್ ಸ್ನೇಹಿತರೆ, ESC ESE ಎಕ್ಸಾಮ್ 2025 ಅಲ್ಲಿ ಕರೆದಿರುವಂತದ್ದು. ಓಕೆನಾ. 232 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. UPSC ಇಂದ ಕರೆದಿರೋದು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇವರಿಗೆ ಅಪ್ಲೈ ಮಾಡೋದಕ್ಕೆ ಕರೆದಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಎಲ್ಲೆಲ್ಲಿ ವರ್ಕ್ ಮಾಡೋದು ಅಂತಂದ್ರೆ, ರೈಲ್ವೆ, ಡಿಫೆನ್ಸ್ ಅಲ್ಲಿ, ಮತ್ತೆ ಪಬ್ಲಿಕ್ ವರ್ಕ್, ಟೆಲಿಕಮ್ಯುನಿಕೇಶನ್ಸ್ ಅಲ್ಲಿ UPSC ಇದಾಗಿ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು 8 ಅಕ್ಟೋಬರ್ 2024 6 ಗಂಟೆವರೆಗೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಇದ್ರದ್ದು ಎಕ್ಸಾಮ್ ಬಂದ್ಬಿಟ್ಟು ಫೆಬ್ರವರಿಯಲ್ಲಿ ಇರುತ್ತೆ, 9ನೇ ತಾರೀಕು 2025. ಓಕೆನಾ. ಇದ್ರದ್ದು ನಿಮ್ಗೆ ಕರೆಕ್ಷನ್ ವಿಂಡೋ 9ನೇ ತಾರೀಕಿಂದ ಹಿಡಿದು 15ನೇ ತಾರೀಕುವರೆಗೂ ಓಪನ್ ಆಗಿರುತ್ತೆ. ಕರೆಕ್ಷನ್ ಏನಾರ ಮಾಡ್ಕೋಬೇಕಂದ್ರೆ ಕರೆಕ್ಷನ್ ಅವಾಗ ಮಾಡಬಹುದು. ಸೊ ಅದ್ರ ಬದಲು ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡುವಾಗ್ಲೇನೆ ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಎಲ್ಲದು ಕರೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ಇದ್ರದ್ದು ಅಪ್ಲಿಕೇಶನ್ ಫೀಸ್ ಬಂದು 200 ರೂಪಾಯಿ ಇರುತ್ತೆ. ಜನರಲ್ ಮತ್ತೆ ಅದರ್ ಕ್ಯಾಂಡಿಡೇಟ್ಸ್ಗೆ. ಫೀಮೇಲ್, SC ST PWD ಗೆ ಯಾವುದೇ ರೀತಿಯ ಫೀ ಇರೋದಿಲ್ಲ. ಎಲ್ಲದೂ ಕೂಡ ಆನ್ಲೈನ್ ಮುಖಾಂತರನೇ ಫೀ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ಡಿಗ್ರಿ ಇನ್ ಇಂಜಿನಿಯರಿಂಗ್ ಆರ್ MSc ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. 21ರಿಂದ 30 ವರ್ಷ ಏಜ್ ಲಿಮಿಟ್. ಓಕೆನಾ. ಮತ್ತೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ, SC ST OBC ಮತ್ತೆ PWD ಗೆ. 232 ಇಂಜಿನಿಯರಿಂಗ್ ಪೊಸಿಷನ್ ನ ಕರೆದಿರೋದು ಇಂಜಿನಿಯರಿಂಗ್ ಸರ್ವಿಸಸ್ ಎಕ್ಸಾಮ್ ನಿಂದ. ಓಕೆನಾ. ಪ್ರಿಲಿಮಿನರಿ ಎಕ್ಸಾಮ್ ಬಂದ್ಬಿಟ್ಟು 9ನೇ ತಾರೀಕು ಇರುತ್ತೆ, ಫೆಬ್ರವರಿ. ಅದಂತರ ಮೇನ್ ಬಂದ್ಬಿಟ್ಟು ನೀವು ಪ್ರಿಲಿಮಿನರಿ ಅಲ್ಲಿ ಕ್ಲಿಯರ್ ಮಾಡ್ಕೊಂಡ್ರೆ ಮೇನ್ ಎಕ್ಸಾಮ್ ಕೊಡ್ತಾರೆ ಸ್ನೇಹಿತರೆ. ಅದ್ರದ್ದು ಮೇನ್ ಎಕ್ಸಾಮ್ ಡೇಟ್ ಅದೆಲ್ಲ ನಾನು ನಿಮ್ಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗೆ ಇಂಟರ್ವ್ಯೂ ಕೂಡ ಇರುತ್ತೆ. ಸೊ ಇದು ಹೇಗಿರುತ್ತೆ, ಏನ್ ಸಿಲೆಬಸ್ ಅಂತ ಹೇಳ್ಬಿಟ್ಟು ಹೇಳೋದಾದ್ರೆ, ಫುಲ್ ಡೀಟೇಲ್ ಆಗಿ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ. ಫಸ್ಟ್ ನಾವು ಬಂದು ಡೈರೆಕ್ಟ್ ಆಗಿ ಇಂಪಾರ್ಟೆಂಟ್ ಲಿಂಕ್ಸ್ ಅಲ್ಲಿ ಬಂದು, ನೀವು ನೋಟಿಫಿಕೇಶನ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ ಸ್ನೇಹಿತರೆ. ನೋಟಿಫಿಕೇಶನ್ ಅಲ್ಲಿ ಬಂದಿದ ತಕ್ಷಣ ಇಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನೋಡಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಕ್ಯಾಂಡಿಡೇಟ್ಸ್ ಆರ್ ಎನ್ಶೋರ್ ದೇರ್ ಎಲಿಜಿಬಿಲಿಟಿ ಫಾರ್ ದ ಎಕ್ಸಾಮಿನೇಷನ್, ಹೌ ಟು ಅಪ್ಲೈ ಇದೆಲ್ಲ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಯಾವ ರೀತಿ ಅಂತಂದ್ರೆ, OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. 9ನೇ ತಾರೀಕಿಂದ 15ನೇ ತಾರೀಕುವರೆಗೂ ಕರೆಕ್ಷನ್ ವಿಂಡೋ ಓಪನ್ ಆಗಿರುತ್ತೆ. ಏನಾದ್ರು ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಷನ್ ಮಾಡ್ಕೋಬಹುದು, ಮಾಡಿಫಿಕೇಶನ್ ಮಾಡೋದಕ್ಕೆ. ಓಕೆನಾ. ಅದ ನಂತರ ನೀವು ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ, ಫೋಟೋ ID ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಅದ ನಂತರ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಶ್ಯೂ ಮಾಡಿರೋ ಯಾವ್ದಾದ್ರು ID ಕಾರ್ಡ್ ಇದ್ರು ಓಕೆ. ಅದ ನಂತರ ನಿಮ್ಮ ಎಕ್ಸಾಮ್ದು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಗ್ರಾಜುಯೇಷನ್ ಸರ್ಟಿಫಿಕೇಟ್, ಸೊ ಇದೆಲ್ಲ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 8ನೇ ತಾರೀಕು ಇದೆ ಸ್ನೇಹಿತರೆ. 9ನೇ ತಾರೀಕುವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಅದ ನಂತರ ನೀವು ಪ್ಲೇಂಟಿ ಫಾರ್ ಇದಕ್ಕೆ ಅಬ್ಜೆಕ್ಟಿವ್ ಟೈಪ್ ಪೇಪರ್ ಇರುತ್ತೆ ಸ್ನೇಹಿತರೆ. ಅಬ್ಜೆಕ್ಟಿವ್ ಟೈಪ್ಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸ್ನೇಹಿತರೆ. ಓಕೆನಾ. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್ಸ್. ಆಮೇಲೆ ಏನು ಇದಂತ ಹೇಳಿದ್ರೆ, ನೋಡಿ ತೋರಿಸ್ತೀವಿ. ಕ್ಯಾಟಗರಿಯಲ್ಲಿ ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಕರೆದಿರೋದು ಸ್ನೇಹಿತರೆ. ಇಲ್ಲಿ 12 ವೇಕೆನ್ಸಿ PWD ಗೆ ಕೊಟ್ಟಿದ್ದಾರೆ. 7 ಬಂದು ಲೋಕೋಮೋಟರಿ ಡಿಸಬಿಲಿಟಿಗೆ, ಮತ್ತೆ ಸೆಲೆಬ್ರಿ ಕಾರ್ಡ್ಗೆ, ಡ್ರಾಫ್ಟ್ಸ್ ಮ್ಯಾನ್ಗೆ, ಆಸಿಡ್ ಅಟ್ಯಾಕ್ಗೆ. ಅದ ನಂತರ 5 ವೇಕೆನ್ಸಿ ಬಂದು ಹಾರ್ಡ್ ಆಫ್ ಹಿಯರಿಂಗ್ ಡಿಫೆಂಡ್ ಮೇನ್ ಇದ್ದಾರೆ ಅವರಿಗೆ. ಓಕೆನಾ ಸ್ನೇಹಿತರೆ. 232 ಪೋಸ್ಟ್ಗಳಲ್ಲಿ 12 ಪೋಸ್ಟ್ಗಳನ್ನ PWD ಗೆ ರಿಸರ್ವ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನೀವು ಎಲ್ಲೆಲ್ಲಿ ಸರ್ವಿಸ್ ಮಾಡಬಹುದು. ಸೆಂಟ್ರಲ್ ಇಂಜಿನಿಯರಿಂಗ್ ಸರ್ವಿಸ್ ಸಿವಿಲ್ ಅಲ್ಲಿ, ಸೆಂಟ್ರಲ್ ಇಂಜಿನಿಯರಿಂಗ್ ಸರ್ವಿಸ್ ರೋಡ್ಸ್ ಗ್ರೂಪ್ A ಆಗಿ ಸಿವಿಲ್ ಇಂಜಿನಿಯರಿಂಗ್ ಪೋಸ್ಟ್ ಗೆ. ಆಮೇಲೆ ಸರ್ವೆ ಆಫ್ ಇಂಡಿಯಾ ಗ್ರೂಪ್ A ಸರ್ವಿಸ್, AEE ಸಿವಿಲ್ ಇನ್ ಬಾರ್ಡರ್ ರೋಡ್ ಇಂಜಿನಿಯರಿಂಗ್ ಸರ್ವಿಸಸ್, ಇಂಡಿಯನ್ ಡಿಫೆನ್ಸ್ ಸರ್ವಿಸಸ್ ಆಫ್ ಇಂಜಿನಿಯರಿಂಗ್, AEEQS ಅಂಡ್ MES ಸರ್ವೆ ಕ್ರೇಡ್ ಅಲ್ಲಿ, ಆಮೇಲೆ ಇಂಡಿಯನ್ ಸ್ಕಿಲ್ ಡೆವಲಪ್ಮೆಂಟ್ ಸರ್ವಿಸ್ ಅಲ್ಲಿ, ಸೆಂಟ್ರಲ್ ವಾಟರ್ ಇಂಜಿನಿಯರಿಂಗ್ ಅಲ್ಲಿ. ಇದಿಷ್ಟರಲ್ಲಿ ನೀವು ಸಿವಿಲ್ ಅವರು ಮಾಡಬಹುದಾಗಿರುತ್ತೆ. ಮೆಕ್ಯಾನಿಕಲ್ ನೋಡ್ಬೇಕಂತಂದ್ರೆ ನೋಡಿ, ಇಂಡಿಯನ್ ಡಿಫೆನ್ಸ್ ಸರ್ವಿಸ್ ಆಫ್ ಇಂಜಿನಿಯರ್, ಇಂಡಿಯನ್ ನೇವಲ್ ಆರ್ಮಮೆಂಟ್ ಸರ್ವಿಸಸ್, ಆಮೇಲೆ ಸೆಂಟ್ರಲ್ ಪವರ್ ಇಂಜಿನಿಯರಿಂಗ್ ಸರ್ವಿಸಸ್,
ಅದಂತರ ಡಿಫೆನ್ಸ್ ಏರೋನಾಟಿಕಲ್ ಕ್ವಾಲಿಟಿ ಅಶೂರೆನ್ಸ್, ಆಮೇಲೆ AWE ಅಲ್ಲಿ ಇನ್ ಬಾರ್ಡರ್ ರೋಡ್ ಇಂಜಿನಿಯರಿಂಗ್ ಸರ್ವಿಸಸ್, ಇಂಡಿಯನ್ ನೇವಲ್ ಮ್ಯಾರಿಟೈಲ್ ಮ್ಯಾನೇಜ್ಮೆಂಟ್ ಸರ್ವಿಸ್, ಇಂಡಿಯನ್ ಸ್ಕಿಲ್ ಡೆವಲಪ್ಮೆಂಟ್ ಸರ್ವಿಸ್. ಓಕೆನಾ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನೋಡಿ ಸೇಮ್ ಇದೇ ಕೂಡ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಹೇಗೆ ಇಂಡಿಯನ್ ನೇವಲ್ ಮ್ಯಾರಿಟೈಲ್ ಮ್ಯಾನೇಜ್ಮೆಂಟ್, ಇಂಡಿಯನ್ ಡಿಫೆನ್ಸ್, ಆಮೇಲೆ ಡಿಫೆನ್ಸ್ ಏರೋನಾಟಿಕಲ್ ಕ್ವಾಲಿಟಿ ಅಶೂರೆನ್ಸ್, ಸೆಂಟ್ರಲ್ ಪವರ್ ಇಂಜಿನಿಯರಿಂಗ್, ಇಂಡಿಯನ್ ನೇವಲ್ ಆಂಬ್ರೆಂಟ್ ಸರ್ವಿಸಸ್, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ IEDS ಇದರಲ್ಲಿ. ಓಕೆನಾ. ಇಂಡಿಯನ್ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ. ಅದಂತರ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಅಲ್ಲಿ ಇಂಡಿಯನ್ ಟೆಲಿಕಾಂ ಸರ್ವಿಸಸ್, ಸೆಂಟ್ರಲ್ ಪವರ್ ಇಂಜಿನಿಯರಿಂಗ್ ಸರ್ವಿಸಸ್, ಇಂಡಿಯನ್ ನೇವಲ್ ಆರ್ಮ್ಡ್ ಸರ್ವಿಸಸ್, ಇಂಡಿಯನ್ ನೇವಲ್ ಮ್ಯಾರಿಟೈಲ್ ಮ್ಯಾನೇಜ್ಮೆಂಟ್ ಸರ್ವಿಸಸ್, ಡಿಫೆನ್ಸ್ ಏರೋನಾಟಿಕಲ್ ಕ್ವಾಲಿಟಿ ಅಶೂರೆನ್ಸ್, ಹಾಗೆ ಇಂಡಿಯನ್ ರೇಡಿಯೋ ರೆಗ್ಯುಲೇಟರ್ಸ್. ಇದಿಷ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಎಲಿಜಿಬಿಲಿಟಿ ಕೂಡ ಇದೆ. ಟ್ರಾನ್ಸ್ಜೆಂಡರ್ಸ್ ಕೂಡ ಅಪ್ಲೈ ಮಾಡಬಹುದು. ಸಿವಿಲ್, ಆಮೇಲೆ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಇದೆಲ್ಲದಕ್ಕೂ ಅಪ್ಲೈ ಮಾಡಬಹುದಾಗಿರುತ್ತೆ. ಯಾವ್ಯಾವ ಊರಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ರೆ ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಓಕೆನಾ. ಫುಲ್ ನಮ್ಮ ಬೆಂಗಳೂರಲ್ಲಿ ಕೂಡ ಎಕ್ಸಾಮ್ ಇರುತ್ತೆ. ಮೇನು ಮತ್ತೆ 2 ಪ್ರಿಲಿಮ್ಸ್ 2 ಕೂಡ ನಡೆಯುತ್ತೆ ಬೆಂಗಳೂರಲ್ಲಿ. ಅಪ್ಲೈ ಮಾಡಬಹುದು. ಹೈದರಾಬಾದ್, ಚೆನ್ನೈ ಎಲ್ಲ ಕಡೆನೂ ಇದೆ ಸ್ನೇಹಿತರೆ ನೋಡಿ. ಚೆನ್ನೈ, ಹೈದರಾಬಾದ್, ಇಲ್ಲಿದೆ ನೋಡಿ. ಇಲ್ಲಿ ಚೆನ್ನೈ, ಇಲ್ಲಿ ಹೈದರಾಬಾದ್. ಇದು ಮೇನ್ಸ್ಗೆ, ಇದು ಪ್ರಿಲಿಮ್ಸ್ಗೆ. ಓಕೆನಾ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಗೆ ಅಂತಂದ್ರೆ ಇಂಡಿಯನ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಅದರ ಏಜ್ ರಿಲೇಷನ್ 21 ಇಂದ 30 ಇಯರ್ಸ್ ವರೆಗೂ. ಆಮೇಲೆ ನೀವು ಯಾವ್ಯಾವ ಇದಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಕಾಲಮ್ 2 ಅಲ್ಲಿ ನೋಡಿ ಫುಲ್ ನಿಮ್ಗೆ ಯಾವ್ಯಾವ ಪೋಸ್ಟ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ PWD, ಅದಾದ ನಂತರ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್, ಮಿನಿಸ್ಟರ್ ಆಫ್ ಕಮ್ಯುನಿಕೇಶನ್ ಟೆಲಿಕಮ್ಯುನಿಕೇಶನ್, ಮಿನಿಸ್ಟರ್ ಆಫ್ ಡಿಫೆನ್ಸ್, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಟೆಕ್ಷನ್, ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಬಾರ್ಡರ್ಸ್ ರೋಡ್ಸ್ ಆರ್ಗನೈಸೇಷನ್, ಇಂಡಿಯನ್ ನೇವಿ, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಸ್, ಮಿನಿಸ್ಟರ್ ಆಫ್ ಜಲ್ ಶಕ್ತಿ, ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್, ಮಿನಿಸ್ಟರ್ ಆಫ್ MSME, ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ. ಇದಿಷ್ಟರಲ್ಲೂ ನೀವು ಈ ಪೋಸ್ಟ್ಗಳು ಹೋಗ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ನೀವು ಯಾವ್ದಕ್ ಬೇಕಾದ್ರೂ ಅದನ್ನ ಚೂಸ್ ಮಾಡ್ಬೋದು. ಅದನ್ನ ನೀವು ಏನು ಸೆಲೆಕ್ಟ್ ಮಾಡ್ಕೊಂಡು ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಎಕ್ಸಾಮಿನೇಷನ್ ಮುಗಿದ ನಂತರ. ಆಮೇಲೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ನಾವು ಕ್ಲಿಯರ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ಫೀಸ್ ಏನಿದೆ, ನೀವು ಡೈರೆಕ್ಟ್ ಆಗಿ 200 rupees ಫೀಸ್ ನ ಪೇ ಮಾಡ್ಬೇಕಾಗಿರುತ್ತೆ ನೋಡಿ ಸ್ನೇಹಿತರೆ. 200 rupees ಆನ್ಲೈನ್ ಅಲ್ಲಿ ಮುಖಾಂತರ ಪೇ ಮಾಡ್ಬೋದು. ಓಕೆನಾ. ಅದಾದ ನಂತರ ನೀವು ಏನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಎಲ್ಲ ಫುಲ್ ಡೀಟೇಲ್ ಇಲ್ಲೇ ಕೊಟ್ಟಿದ್ದಾರೆ. ಓಕೆನಾ. ಅದಾದ ನಂತರ ನಿಮ್ಗೆ ಏನ್ ಬೇಕು ಅಂತ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಕಮೆಂಟ್ ಅಲ್ಲಿ ಎಲ್ಲಾ ರೀತಿಯ ಡೌಟ್ಸ್ ಗಳಿಗೆ ನಾನು ಕ್ಲಾರಿಫೈ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ನೀವು ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ಬಂದು ವಾಟ್ಸ್ಆಪ್ ಗ್ರೂಪ್ ಅಂತ ಏನಿದೆ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.